ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ರಿಕೆಟ್ ಡೈರೀಸ್. IPL ಸೀಸನ್ 18ರ 48ನೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಕೋಲ್ಕತಾ ನೈಟ್ ರೈಡರ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದಲು ನಿನ್ನೆ ಮ್ಯಾಚ್ ಪ್ರಿಡಿಕ್ಷನ್ ರಿಸಲ್ಟ್ ಕಡೆ ಒಂದ್ ಸ್ವಲ್ಪ ಕಣ್ಣು ಹಾಯಿಸಿದ್ರೆ ನಿನ್ನೆ ನಾವು ಮಾಡಿರೋ ಮ್ಯಾಚ್ ವಿನ್ನರ್ ಪ್ರಿಡಿಕ್ಷನ್ ರಾಂಗ್ ಆಯ್ತು. ಅಲ್ಲಿ ಗುಜರಾತ್ ಟೈಟನ್ಸ್ ಫಸ್ಟ್ ಬ್ಯಾಟಿಂಗ್ ಆಡಿ 209 ರನ್ ನೋಡಿದ್ರು. ಅದನ್ನು ಬಹಳ ಈಸಿಯಾಗಿ ಚೇಸ್ ಮಾಡಿ ಒಗದ್ ಬಿಟ್ರು ರಾಜಸ್ಥಾನ್ ರಾಯಲ್ಸ್ ಅವರು. ನಾವು ಮ್ಯಾಚ್ ಪ್ರಿವ್ಯೂದಾಗ ಮಾತಾಡ್ದಂಗ ರಾಜಸ್ಥಾನ್ ರಾಯಲ್ಸ್ ಈಗ ಎಲ್ಲಾ ಮ್ಯಾಚ್ ಗೆದ್ರು ಅವ್ರಿಗೆ ಕ್ವಾಲಿಫೈ ಆಗೋದು ಡೌಟ್ ಪ್ಲೇ ಆಫ್ಸ್ ಗೆ. ಅದರ ಸಂಬಂಧ ಪೂರ್ತಿ ಅಂಜಿಕೆ ಬಿಟ್ಟು ಆಡಿದ್ರು. ಆ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಬಹಳ ಈಸಿಯಾಗಿ ಗೆದ್ರು. ಅಲ್ಲಿ ನಮ್ಮ ಮ್ಯಾಚ್ ವಿನ್ನರ್ ಪ್ರಿಡಿಕ್ಷನ್ ರಾಂಗ್ ಆಯ್ತು. ಆದ್ರ ಪ್ಲೇಯರ್ಸ್ ಪ್ರಿಡಿಕ್ಷನ್ ಏನ್ ಮಾಡಿದ್ವಲ್ರಿ ಅವು ಎಲ್ಲಕ್ಕೆಲ್ಲ ರೈಟ್ ಆಗ್ಯಾವ. ಗುಜರಾತ್ ಟೈಟನ್ಸ್ ಕಡೆ ಅವರು ಟಾಪ್ 3 ಪ್ಲೇಯರ್ಸ್ ಸಾಯಿ ಸುದರ್ಶನ, ಶುಭ್ಮನ್ ಗಿಲ್, ಜಾಸ್ ಬಟ್ಲರ್ ಇವ್ರು 3 ಮಂದಿನೂ ಚಲೋ ಪರ್ಫಾರ್ಮ್ ಮಾಡಿದ್ರು. ಅದ್ರೊಳಗ ಇಬ್ಬರೊಳಗ 40+ ಸ್ಕೋರ್ ಬರ್ತೈತಿ ಅಂತ ಹೇಳಿದೆ. ಶುಭ್ಮನ್ ಗಿಲ್ ಮತ್ತೆ ಜಾಸ್ ಬಟ್ಲರ್ ಇವ್ರಿಬ್ಬರ ಕಡೆದಿಂದನೂ 50+ ಸ್ಕೋರ್ಸ್ ಬಂತು. ಮತ್ತೆ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಕಡೆ ಯಶಸ್ವಿ ಜೈಸ್ವಾಲ್, ರಿಯಾನ್ ಪರಾಗ ಮತ್ತೆ ವೈಭವ್ ಸೂರ್ಯವಂಶಿ ಇವ್ರು 3 ಮಂದಿ ಕಡೆದಿಂದನೂ ಭಾರಿ ಪರ್ಫಾರ್ಮೆನ್ಸ್ ಬಂತು. ಅದ್ರೊಳಗೂ 14 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ 35 ಬಾಲಿಗೆ ಸೆಂಚುರಿ ಹೊಡೆದ್ರು. ಬಹಳ ಯಂಗೆಸ್ಟ್ ಸೆಂಚುರಿಯನ್ IPL ನಾಗ ಮತ್ತೆ ಈಗ ಸೆಕೆಂಡ್ ಫಾಸ್ಟೆಸ್ಟ್ ಸೆಂಚುರಿ ಈ IPL ನಾಗ. ಕ್ರಿಸ್ ಗೇಲ್ ಅವ್ರದ್ದು 30 ಬಾಲಿನ ಸೆಂಚುರಿ ಏನೈತಿ ಆಲ್ಮೋಸ್ಟ್ ಅದರ ಸನಿ ಬಂದ್ರು. 35 ಬಾಲಿನ ಸೆಂಚುರಿ ಮಾಡಿದ್ರು. ಯೂಸುಫ್ ಪಠಾನ್ ಅವ್ರ ರೆಕಾರ್ಡ್ ಏನಿತ್ತು 37 ಬಾಲಿನ ಸೆಂಚುರಿ, ಅದನ್ನ ರೆಕಾರ್ಡ್ ಬ್ರೇಕ್ ಮಾಡಿದ್ರು. ಬೆಂಕಿ ಬ್ಯಾಟಿಂಗ್ ರೀ. ನಾವು ಫಸ್ಟ್ ಮ್ಯಾಚ್ ಏನು ವೈಭವ್ ಸೂರ್ಯವಂಶಿ ಅವ್ರು ಆಡಿದ್ರು ಅವಾಗನೇ ಗೊತ್ತಾಯ್ತು ಒಂದು ಕ್ರಿಕೆಟಿಗೆ ಹೊಸ ಸ್ಟಾರ್ ಎಂಟರ್ ಆಗ್ಯಾರ ಅಂತೇಳಿ. ಒಂದು ಸ್ಟೇಟ್ಮೆಂಟ್ ಮಾಡೋದು ಬಾಕಿ ಇತ್ತು, ಅದನ್ನ ನಿನ್ನೆ ಮ್ಯಾಚ್ ನಾಗ ಮಾಡಿದ್ರು. ಬೆಂಕಿ ಬ್ಯಾಟಿಂಗ್. ಇನ್ನ ಈ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಕೋಲ್ಕತಾ ನೈಟ್ ರೈಡರ್ಸ್. ಈ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿ ಒಳಗೆ ನಡೀತೈತಿ. ಇಲ್ಲಿ ನೋಡ್ರಿ, ರೀಸೆಂಟ್ ಆಗಿ ಒಂದ್ ಸ್ವಲ್ಪ ಮ್ಯಾಚ್ ಗಳು ನಾವು ತಗೊಂಡ್ರೆ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಗಳು ಆಗ್ಯಾವ. ಅದ್ರ ಲಾಸ್ಟ್ ಮ್ಯಾಚ್ ಏನ್ RCB ವರ್ಸಸ್ ಡೆಲ್ಲಿ ಈ ಗ್ರೌಂಡ್ ನಾಗ ಆಗಿತ್ತು, ಅದನ್ನ ಒಂದ್ ಸ್ವಲ್ಪ ಬ್ಲಾಕ್ ಸಾಯಿಲ್ ವಿಕೆಟ್ ಮಾಡಿದ್ರು. ಒಂದ್ ಸ್ವಲ್ಪ ಟ್ರಿಕಿ ವಿಕೆಟ್ ಅದು ಕಾಣಿಸತ್ತಿತ್ತು. ಅದರ ಸಂಬಂಧ ಅಲ್ಲಿ ಬ್ಯಾಟ್ಸ್ಮನ್ ಗಳು ಪರದಾಡಿದ್ರು ರನ್ ಹೊಡ್ಯಾಕ. ಆದ್ರೆ ಈ ಮ್ಯಾಚ್ ನಾಗ ಮತ್ತ ಒಂದು ರೆಡ್ ಸಾಯಿಲ್ ವಿಕೆಟ್ ಇರ್ತೈತಿ, ಚಲೋ ಬ್ಯಾಟಿಂಗ್ ಪಿಚ್ ಇರ್ತೈತಿ ಅಂತ ಹೇಳಿ ಅನಿಸ್ತೈತಿ. ಒಂದು ಹೈ ಸ್ಕೋರಿಂಗ್ ಗೇಮ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನಿಲ್ಲ ಅಂದ್ರೂ 190ಕ್ಕಿಂತ ಮ್ಯಾಗ ಸ್ಕೋರ್ ನಾವು ಈ ಮ್ಯಾಚ್ ನಾಗ ಎಕ್ಸ್ಪೆಕ್ಟ್ ಮಾಡಬಹುದು. ಬೌಲರ್ಸ್ ಗಳಿಗೆ ಒಂದು ನ್ಯೂಟ್ರಲ್ ವಿಕೆಟ್ ಐತ್ರಿ. ಪೇಸರ್ಸ್ ಆಗ್ಲಿ ಸ್ಪಿನ್ನರ್ಸ್ ಆಗ್ಲಿ ಇಬ್ಬರಿಗೂ ಈಕ್ವಲ್ ಹೆಲ್ಪ್ ಐತಿ. ಆದ್ರೆ ಇಲ್ಲಿ ಇರೋ ಬೌಂಡ್ರೀಸ್ ಒಂದ್ ಸ್ವಲ್ಪ ಸಣ್ಣ ಹೋದವು, ಅದನ್ನ ಬ್ಯಾಟ್ಸ್ಮನ್ ಗಳು ಚಲೋ ತಂಗಿ ಯುಟಿಲೈಸ್ ಮಾಡ್ಕೋಬಹುದು. ಈ ಮ್ಯಾಚ್ ನ ಎರಡು ಟೀಮ್ ಪ್ಲೇಯಿಂಗ್ 11 ಹೆಂಗ್ ಇರ್ತಾವ ನೋಡೋದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಅಭಿಷೇಕ್ ಪೋರೆಲ್, ಫಾಫ್ ಡು ಪ್ಲೆಸಿಸ್ ಓಪನ್ ಮಾಡಿದ್ರ. ಕರುಣ್ ನಾಯರ್, KL ರಾಹುಲ್, ಕ್ಯಾಪ್ಟನ್ ಅಕ್ಷರ್ ಪಟೇಲ್, ಟ್ರಿಸ್ಟನ್ ಸ್ಟಬ್ಸ್, ಅಶುತೋಷ್ ಶರ್ಮಾ, ವಿಪ್ರಾಜ್ ನಿಗಮ, ಮಿಚೆಲ್ ಸ್ಟಾರ್ಕ್, ಕುಲ್ದೀಪ್ ಯಾದವ್, ದುಷ್ಮಂತ್ ಚಮೇರಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮುಖೇಶ್ ಕುಮಾರ್. KKR ಪ್ಲೇಯಿಂಗ್ 11 ರೆಹಮಾನುಲ್ಲಾ ಗುರ್ಬಾಜ ಮತ್ತು ಸುನಿಲ್ ನಾರಾಯಣ್ ಓಪನ್ ಮಾಡಿದ್ರ. ಕ್ಯಾಪ್ಟನ್ ಅಜಿಂಕ್ಯ ರಹಾನೆ, ವೆಂಕಟೇಶ್ ಅಯ್ಯರ್, ಅಂಕರೇಶ್ ರಘುವಂಶಿ, ರಿಂಕು ಸಿಂಗ್, ಆಂಡ್ರೆ ರಸಲ್, ರೌಮನ್ ಪೋಯಲ್, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ವೈಭವ್ ಅರೋರಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಚೇತನ್ ಸಕಾರಿಯಾ. ಕೋಲ್ಕತಾ ನೈಟ್ ರೈಡರ್ಸ್ ಅವ್ರು ಆಡಿರೋ ಲಾಸ್ಟ್ 5 ಮ್ಯಾಚ್ ಒಳಗ ಬರೇ 1 ಮ್ಯಾಚ್ ಗೆದ್ದೈತಿ, 3 ಮ್ಯಾಚ್ ಸೋತೈತಿ. ಇನ್ನ 1 ಮ್ಯಾಚ್ ನಾಗ ಏನು ರಿಸಲ್ಟ್ ಬಂದಿಲ್ಲ. ಈಗ ಪಾಯಿಂಟ್ಸ್ ಟೇಬಲ್ ನಾಗ ಅವರು 7 ನಂಬರ್ ಪೊಸಿಷನ್ ಆಗದಾರೆ. ರೀಸೆಂಟ್ ಆಗಿ KKR ಫಾರ್ಮ್ ಬಹಳ ಖರಾಬ್ ನಡೆದೈತಿ. ಇನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಇವ್ರು ಆಡಿರೋ ಲಾಸ್ಟ್ 5 ಮ್ಯಾಚ್ ನಾಗ 3 ಮ್ಯಾಚ್ ಗೆದ್ದಾರ, 2 ಮ್ಯಾಚ್ ಸೋತಾರ. ಪಾಯಿಂಟ್ಸ್ ಟೇಬಲ್ ನಾಗ ಬಹಳ ಕುಸಿತ ಕಂಡಾರ. ಯಾಕಂದ್ರೆ 2 ನಂಬರ್ 1 ನಂಬರ್ ಪ್ಲೇಸಿಗೆ ಇದ್ದವ್ರು ಈಗ 4 ನಂಬರ್ ಪ್ಲೇಸಿಗೆ ಬಂದಾರ. ಈ ವಿನ್ ಏನೈತಿ ಎರಡು ಟೀಮಿಗೂ ಬಹಳ ಬ್ಯಾಡ್ಲಿ ಬೇಕಾಗೈತಿ. ಯಾವ ಟೀಮ್ ಸೋತ್ರು ಆ ಟೀಮ್ ಪ್ರೆಷರ್ ನಾಗ ಬರ್ತೈತಿ. ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಬೌಲಿಂಗ್ ಲೈನ್ ಅಪ್ ನಾಗ ಒಂದು ಚೇಂಜ್ ಮಾಡಬಹುದು. ಏನಂದ್ರ ನಟರಾಜನ್ ಅವರಿಗೆ ಎಲ್ಲರೇ ಪ್ಲೇಯಿಂಗ್ 11 ದಾಗ ಫಿಟ್ ಮಾಡಕ ನೋಡ್ತೈತಿ ಅಂತ ಹೇಳಿ ಅನಿಸ್ತೈತಿ. ಯಾಕಂದ್ರೆ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ಬೌಲರ್ಸ್ ರೀಸೆಂಟ್ ಮ್ಯಾಚ್ ಒಳಗ ಬಹಳ ಎಕ್ಸ್ಪೆನ್ಸಿವ್ ಆಗತ್ತಾರ. ಈಗ ಎಕ್ಸಾಂಪಲ್ ಆಗಿ ತಗೋರಿ, ಮುಖೇಶ್ ಕುಮಾರ್ ಚಲೋ ಬೌಲಿಂಗ್ ಮಾಡ್ತಾರ. ಆದ್ರ ಒಂದ್ 2 ಓವರ್ನಾಗ 12ಕ್ಕಿಂತ ಮ್ಯಾಗ ರನ್ ಗಳು ಕೊಟ್ಟು ಬಿಡ್ತಾರ. ಅದ್ರ ಸಂಬಂಧ ಅವ್ರ ಎಕಾನಮಿನೂ ಕೆಡತೈತಿ. ಮತ್ತ ಒಂಥರ ಅಡ್ವಾಂಟೇಜ್ ಆಗತೈತ್ರಿ ಅಪೋಸಿಟ್ ಟೀಮಿಗೆ. ಅವ್ರಿಗೆ ಹೊರ ಕುಂದರ್ಸಿ ಈ ಮ್ಯಾಚಿಗೆ ಏನಾರ ನಟರಾಜನ್ ಅವ್ರಿಗೆ ಆಡಿಸಿದ್ರೂ ಆಡಿಸಬಹುದು. ಚಮೀರಾ ಅವರಿಗೂ ತೆಗಿಬಹುದು ದುಷ್ಮಂತ ಚಮೀರಾ. ಆದ್ರೆ ಅವ್ರದ್ದು ಒಂದು ಮ್ಯಾಚಪ್ ಆಂಡ್ರೆ ರಸಲ್ ಅವ್ರ ಜೊತೆ ಭಾರಿ ಐತ್ರಿ. ಇಲ್ಲಿ ಅದ್ ಹೆಂಗ್ ಐತಿ ಅದನ್ನ ಮುಂದೆ ನೋಡೋಣ. ಅದ್ರ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗ ಈ ಎರಡು ಟೀಮ್ ನೋಡು 34 ಮ್ಯಾಚ್ ಆಗ್ಯಾವ. 34 ಮ್ಯಾಚ್ ನಾಗ 16 ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ರ, 18 ಮ್ಯಾಚ್ ಕೋಲ್ಕತಾ ನೈಟ್ ರೈಡರ್ಸ್ ಗೆದ್ದೈತಿ. ಒಂದ್ ಸ್ವಲ್ಪ ಇಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಮುಂದ್ ಐತಿ. ಆದ್ರ ರೀಸೆಂಟ್ ಆಗಿ 10 ಮ್ಯಾಚ್ ಎರಡು ಟೀಮ್ ನೋಡು ಆಗ್ಯಾವ. ಅದ್ರೊಳಗ 5 ಮ್ಯಾಚ್ ಡೆಲ್ಲಿ ಗೆದ್ರ, 5 ಮ್ಯಾಚ್ ಕೋಲ್ಕತಾ ನೈಟ್ ರೈಡರ್ಸ್ ಗೆದ್ದೈತಿ. 10 ಮ್ಯಾಚ್ ಒಳಗ ಸಮಬಲದ ಹೋರಾಟ ಈ ಎರಡು ಟೀಮ್ ಇಂದ ಐತಿ. ಈ ಮ್ಯಾಚಿನ ಪ್ಲೇಯರ್ಸ್ ಸ್ಟಾಟ್ಸ್ ನೋಡಿದ್ರ ಅಭಿಷೇಕ್ ಪೋರೆಲ್ ಇವ್ರು KKR ವಿರುದ್ಧ ಆಡಿರೋ 2 ಮ್ಯಾಚ್ ನಾಗ 18 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 9 ಮ್ಯಾಚ್ ನಾಗ 332 ರನ್ ಹೊಡೆದಾರ. ಈ ಗ್ರೌಂಡ್ ನಾಗ ಇವ್ರ ರೆಕಾರ್ಡ್ ಒಂದ್ ಸ್ವಲ್ಪ ಚಲೋ ಐತಿ. ಆದ್ರೆ KKR ವಿರುದ್ಧ ಇವ್ರ ರೆಕಾರ್ಡ್ ಖರಾಬ್ ಐತಿ. ಫಾಫ್ ಡು ಪ್ಲೆಸಿಸ್ ಇವರು KKR ವಿರುದ್ಧ ಆಡಿರೋ 18 ಮ್ಯಾಚ್ ನಾಗ 487 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 5 ಮ್ಯಾಚ್ ನಾಗ 188 ರನ್ ಹೊಡೆದಾರ. ಕರುಣ್ ನಾಯರ್ ಇವರು KKR ವಿರುದ್ಧ ಆಡಿರೋ 10 ಮ್ಯಾಚ್ ನಾಗ 187 ರನ್ ಹೊಡೆದಾರ. KKR ವಿರುದ್ಧ ಇವ್ರ ರೆಕಾರ್ಡ್ ಬಹಳ ಖರಾಬ್ ಐತಿ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 16 ಮ್ಯಾಚ್ ನಾಗ
496 ರನ್ ಹೊಡೆದಾರ. ಈ ಗ್ರೌಂಡ್ ನಾಗ ಹೆಂಗ್ ಆಡ್ಬೇಕಂತೇಳಿ ಕರುಣ್ ನಾಯರ್ ಅವ್ರಿಗೆ ಗೊತ್ತೈತಿ. KL ರಾಹುಲ್ KKR ವಿರುದ್ಧ ಆಡಿರೋ 15 ಮ್ಯಾಚ್ ನಾಗ 515 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 6 ಮ್ಯಾಚ್ ನಾಗ 134 ರನ್ ಹೊಡೆದಾರ. ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಇವ್ರ ಫಾರ್ಮ್ ರೀಸೆಂಟ್ ಆಗಿ ಚಲೋ ಐತ್ರಿ. ರೀಸೆಂಟ್ ಆಗಿ ಇವರು ಸ್ಕೋರ್ ಏನದ ಅಂದ್ರ 38, 34, 34 ಪ್ರತಿ ಮ್ಯಾಚಿಂಗ್ ಒಂದು 30ಕ್ಕಿಂತ ಮ್ಯಾಗ ಸ್ಕೋರ್ ಹೊಡ್ಯಾತಾರ. ಒಂದು ಕನ್ಸಿಸ್ಟೆಂಟ್ ಆಗಿ ರನ್ ಹೊಡ್ಯಾತಾರ. ಚಲೋ ಫಾರ್ಮ್ ನಾಗ ಅದಾರ. ಕುಲ್ದೀಪ್ ಯಾದವ್ ಇವ್ರು KKR ವಿರುದ್ಧ ಆಡಿರೋ 4 ಮ್ಯಾಚ್ ನಾಗ 10 ವಿಕೆಟ್ ತೆಗದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 19 ಮ್ಯಾಚ್ ನಾಗ 20 ವಿಕೆಟ್ ತೆಗದಾರ. KKR ವಿರುದ್ಧ ಆಡೋದಂದ್ರ ಕುಲ್ದೀಪ್ ಯಾದವ್ ಅವರಿಗೆ ಬಹಳ ಇಷ್ಟ. KKR ಪ್ಲೇಯರ್ಸ್ ಸ್ಟಾಟ್ಸ್ ನೋಡಿದ್ರ ಅಜಿಂಕ್ಯ ರಹಾನೆ ಇವರು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡಿರೋ 21 ಮ್ಯಾಚ್ ಒಳಗ 858 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 8 ಮ್ಯಾಚ್ ನಾಗ 264 ರನ್ ಹೊಡೆದಾರ. ಇವ್ರ ರೆಕಾರ್ಡ್ ಇಲ್ಲಿ ಭಾರಿ ಐತ್ರಿ. ಈ ಗ್ರೌಂಡ್ ನಾಗ್ನು ಮತ್ತೆ DC ವಿರುದ್ಧನು. ಅಂಕರೀಶ್ ರಘುವಂಶಿ ಇವ್ರದ್ದು ಬ್ಯಾಟಿಂಗ್ ಆರ್ಡರ್ ಅಷ್ಟು ಕನ್ಫರ್ಮ್ ಇಲ್ಲ. ಆದ್ರೆ ಯಾವಾಗ ಬರ್ತಾರಲ್ರಿ ಅವಾಗ ಇಂಪ್ಯಾಕ್ಟ್ ಮಾಡೇ ಮಾಡ್ತಾರ. 30ಕ್ಕಿಂತ ಮ್ಯಾಗ ಇವರು ಕನ್ಸಿಸ್ಟೆಂಟ್ ಆಗಿ ಎಲ್ಲಾ ಮ್ಯಾಚ್ ಒಳಗೆ ಹೊಡ್ಕೋತ ಬಂದಾರ. ಚಲೋ ಫಾರ್ಮ್ ನಾಗ ಅದಾರ. ವೆಂಕಟೇಶ್ ಅಯ್ಯರ್ ಇವರು ಡೆಲ್ಲಿ ವಿರುದ್ಧ ಆಡಿರೋ 7 ಮ್ಯಾಚ್ ನಾಗ 124 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 1 ಮ್ಯಾಚ್ ನಾಗ ಏನು ರನ್ ಹೊಡೆದಿಲ್ಲ. ಇವ್ರ ರೆಕಾರ್ಡ್ ಅಷ್ಟು ಚಲೋ ಇಲ್ಲ ಡೆಲ್ಲಿ ವಿರುದ್ಧ. ಮತ್ತೆ ಈ ಗ್ರೌಂಡ್ ನಾಗ ಒಂದೇ ಮ್ಯಾಚ್ ಆಡ್ಯಾರ. ಅದ್ರ ಮ್ಯಾಗ ಏನು ಅಷ್ಟು ಈಸಿಯಾಗಿ ಜಡ್ಜ್ ಮಾಡಕ್ ಬರಂಗಿಲ್ಲ. ವರುಣ್ ಚಕ್ರವರ್ತಿ DC ವಿರುದ್ಧ ಆಡಿರೋ 9 ಮ್ಯಾಚ್ ನಾಗ 17 ವಿಕೆಟ್ ತೆಗ್ದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 1 ಮ್ಯಾಚ್ ನಾಗ 2 ವಿಕೆಟ್ ತೆಗ್ದಾರ. ಡೆಲ್ಲಿ ವಿರುದ್ಧ ಇವ್ರ ರೆಕಾರ್ಡ್ ಭಾರಿ ಐತ್ರಿ. ಆಂಡ್ರೆ ರಸಲ್ ಇವರು ಡೆಲ್ಲಿ ವಿರುದ್ಧ ಆಡಿರೋ 14 ಮ್ಯಾಚ್ ನಾಗ 375 ರನ್ ಹೊಡೆದಾರ. ಪ್ಲಸ್ 15 ವಿಕೆಟ್ ತೆಗ್ದಾರ. ರೀಸೆಂಟ್ ಆಗಿ ಇವ್ರದ್ದು ಬ್ಯಾಟಿಂಗ್ ಒಳಗ ಅಷ್ಟು ಕನ್ಸಿಸ್ಟೆನ್ಸಿ ನಾವು ನೋಡತ್ತಿಲ್ಲ. ಆದ್ರೆ ಬಾಲಿಂಗ್ ನಾಗ ಪ್ರತಿ ಮ್ಯಾಚ್ ನಾಗ ಒಂದೊಂದು ವಿಕೆಟ್ ತಕ್ಕೋತ ಬಂದಾರಿ. ಬಾಲಿಂಗ್ ನಾಗ ಒಂದು ಚಲೋ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೋತ ಬಂದಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ಇವ್ರದ್ದು ನೋಡಿದ್ರ ಬಾಲಿಂಗ್ ನಾಗ 1 ವಿಕೆಟ್ 1 ವಿಕೆಟ್ 1 ವಿಕೆಟ್ 2 ವಿಕೆಟ್ 1 ವಿಕೆಟ್ ಚಲೋ ಕನ್ಸಿಸ್ಟೆನ್ಸಿ. ಎಲ್ಲಾ ಮ್ಯಾಚಿಗೂ ಒಂದೊಂದು ವಿಕೆಟ್ ಆಲ್ಮೋಸ್ಟ್ ತೆಗೆದು ಕೊಟ್ಟಾರ. ಇನ್ನ ಈ ಮ್ಯಾಚಿನ ಪ್ಲೇಯರ್ ಬ್ಯಾಟಲ್ ಗಳು ಯಾವ್ಯಾವ ಅದಾವು ಅನ್ನೋದು ನೋಡಿದ್ರ ಒಂದೇ ಬ್ಯಾಟಲ್ ಮಿಚೆಲ್ ಸ್ಟಾರ್ಕ್ ವರ್ಸಸ್ ಆಂಡ್ರೆ ರಸಲ್. 5 ಮ್ಯಾಚ್ ನಾಗ ಇವ್ರದ್ದು ಮುಖಾಮುಖಿ ಆಗೈತ್ರಿ ಇವ್ರಿಬ್ಬರದು. ಅದ್ರೊಳಗ 55 ರನ್ ಆಂಡ್ರೆ ರಸಲ್ ಹೊಡೆದಾರ. ಮತ್ತೆ ಚಲೋ ಸ್ಟ್ರೈಕ್ ರೇಟ್ಲೆ ಹೊಡೆದಾರ್ರಿ. 239 ಸ್ಟ್ರೈಕ್ ರೇಟ್ಲೆ ಹೊಡೆದಾರ. ಒಂದ್ ಸಲಾನು ಅವ್ರ ವಿಕೆಟ್ ಮಿಚೆಲ್ ಸ್ಟಾರ್ಕ್ ಕೊಟ್ಟಿಲ್ಲ. ಅಂದ್ರ ಮಿಚೆಲ್ ಸ್ಟಾರ್ಕ್ ಅವ್ರ ವಿರುದ್ಧ ಏನು ಪ್ರಾಬ್ಲಮ್ ಇಲ್ಲ ಆಂಡ್ರೆ ರಸಲ್ಗ. ನಾಯಿ ಹೊಡೆದಂಗ್ ಹೊಡಿತಾರ. 2ನೇ ಬ್ಯಾಟಲ್ ದುಷ್ಮಂತ ಚಮೀರಾ ವರ್ಸಸ್ ಆಂಡ್ರೆ ರಸಲ್. ಇಲ್ಲ ಐತ್ ನೋಡ್ರಿ ಪ್ರಾಬ್ಲಮ್. 17 ಬಾಲಿಗೆ ಬರೇ 16 ರನ್ ಹೊಡೆದಾರ. 100ಕ್ಕಿಂತ ತೆಳಗ ಸ್ಟ್ರೈಕ್ ರೇಟ್ ಅಂದ್ರ ಸ್ಟ್ರಗಲ್ ಅಂತರೂ ಮಾಡ್ತಾರ. ಮತ್ತೆ ಇಷ್ಟ್ರೊಳಗ 3 ಸಲ ಅವ್ರ ವಿಕೆಟ್ ದುಷ್ಮಂತ ಚಮೀರಾ ಕೊಟ್ಟಾರ. 3ನೇ ಬ್ಯಾಟಲ್ ಕುಲ್ದೀಪ್ ಯಾದವ್ ವರ್ಸಸ್ ಅಜಿಂಕ್ಯ ರಹಾನೆ. ಟೋಟಲ್ ಆಗಿ 5 ಮ್ಯಾಚ್ ಒಳಗ ಇವರಿಬ್ಬರು ಮುಖಾಮುಖಿ ಆಗೈತ್ರಿ. ಅದ್ರೊಳಗ 19 ರನ್ ಅಜಿಂಕ್ಯ ರಹಾನೆ ಹೊಡೆದಾರ. 70 ಸ್ಟ್ರೈಕ್ ರೇಟ್ಲೆ 70 ಸ್ಟ್ರೈಕ್ ರೇಟ್ ಅಂದ್ರ ಕುಲ್ದೀಪ್ ಯಾದವ್ ವಿರುದ್ಧ ಅಜಿಂಕ್ಯ ರಹಾನೆ ಸ್ಟ್ರಗಲ್ ಅಂತರೂ ಮಾಡ್ತಾರ. ಮತ್ತೆ ಇಷ್ಟ್ರೊಳಗ 2 ಸಲ ಅವ್ರ ವಿಕೆಟ್ ಕುಲ್ದೀಪ್ ಯಾದವ್ ಕೊಟ್ಟಾರ. 4ನೇ ಬ್ಯಾಟಲ್ ವೈಭವ್ ಅರೋರಾ ವರ್ಸಸ್ ಅಭಿಷೇಕ್ ಪೋರೆಲ್. 8 ಬಾಲಿಗೆ ಬರೇ 1 ರನ್ ಹೊಡೆದಾರ್ರಿ. 1 ರನ್ ಹೊಡೆದು 8 ಬಾಲ್ನಾಗ ಒಂದೇ ವಿಕೆಟ್ ಕೊಟ್ಟಾರ. ಆದ್ರೂ ರನ್ ಏನು ಹೊಡೆದಿಲ್ಲ. ಅಂದ್ರೆ ಸ್ಟ್ರಗಲ್ ಅಂದ್ರೂ ಇವ್ರ ವಿರುದ್ಧ ಮಾಡ್ತಾರ. ಮತ್ತೆ ಲೆಫ್ಟ್ ಹ್ಯಾಂಡರ್ಸ್ ವಿರುದ್ಧ ವೈಭವ್ ಅರೋರಾ ಬಾಲಿಂಗ್ ಚಲೋ ಮಾಡ್ತಾರ. ಇನ್ನ ಈ ಮ್ಯಾಚಿನ ಪ್ರೆಡಿಕ್ಷನ್ ಗಳ ಬಗ್ಗೆ ಮಾತಾಡೋದಾದ್ರ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ KL ರಾಹುಲ್ ಮತ್ತೆ ಫಾಫ್ ಡು ಪ್ಲೆಸಿಸ್ ಇವ್ರಿಬ್ರು ಬ್ಯಾಟ್ ಇಂದ ರನ್ ಬರ್ತೈತಿ. ಇವ್ರ ಜೊತೆಗೆ ಕರುಣ್ ನಾಯರ್ ಇಲ್ಲ ಅಂದ್ರೆ ಟ್ರಿಸ್ಟನ್ ಸ್ಟಬ್ಸ್ ಕೈ ಜೋಡಿಸ್ತಾರ ಅಂತ ಹೇಳಿ ಅನಿಸ್ತೈತಿ. ಅದೇ ಕಡೆ KKR ಕಡೆ ಅಜಿಂಕ್ಯ ರಹಾನೆ ಮತ್ತೆ ಅಂಕರೀಶ್ ರಘುವಂಶಿ ಇವ್ರಿಬ್ರು ಬ್ಯಾಟ್ ಇಂದ ರನ್ ಗಳು ಬರ್ತಾವ. ಮತ್ತೆ ಇವ್ರಿಗೆ ಜೊತೆಯಾಗಿ ಇಲ್ಲಿ ರಿಂಕು ಸಿಂಗ್ ಇಲ್ಲ ಅಂದ್ರೆ ವೆಂಕಟೇಶ್ ಅಯ್ಯರ್ ಇವ್ರಿಬ್ರೊಳಗ ಒಬ್ಬರು ಆಡ್ತಾರ ಅಂತ ಹೇಳಿ ನನಗೆ ಅನಿಸ್ತೈತಿ. ಲಾಸ್ಟಿಗೆ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಯಾವ ಟೀಮ್ ಈ ಮ್ಯಾಚ್ ವಿನ್ ಆಗ್ತೈತಿ ನೋಡ್ರಿ. ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ವಿನ್ ಆಗ್ತೈತಿ ಅಂತ ಹೇಳಿ ನನಗೆ ಅನ್ಸತೈತಿ. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸ್ತೈತಿ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳ್ರಿ. ಹೋಗೋಕ್ಕಿಂತ ಮೊದಲು ವಿಡಿಯೋಕೊಂದು ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.